ಇಸ್ರೋದಿಂದ ವಿದೇಶಿ ಉಪಗ್ರಹ ಉಡಾವಣೆ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಿದ್ದೇವೆ. ಇಸ್ರೋದಿಂದ ವಿದೇಶಿ ಉಪಗ್ರಹ ಉಡಾವಣೆ ಮತ್ತೊಂದು ಐತಿಹಾಸಿಕ ಉಪಗ್ರಹ ಉಡಾವಣೆಗೆ ಎಲ್ಲವೂ ಕೂಡ ಸಿದ್ಧ ಆಗಿದೆ. ಬ್ಲೂಬರ್ಡ್ ಬ್ಲಾಕ್ 2 ಸಂವಹನ ಉಪಗ್ರಹವನ್ನ ಉಡಾವಣೆ ಮಾಡಲಾಗುವುದು. ಯಶಸ್ವಿಯಾಗಿ ಕಕ್ಷೆಯನ್ನ ಸೇರಿದೆ ಈ ಬ್ಲೂಬರ್ಡ್ ಬ್ಲಾಕ್ 2 ಉಪಗ್ರಹ. ಎಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಇಸ್ರೋದ ಅಧ್ಯಕ್ಷರು. ಇಸ್ರೋ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ವಿ ನಾರಾಯಣ್ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ನೋಡಿ, ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ಕಕ್ಷೆಯನ್ನ ಸೇರಿದೆ. ವಿಶ್ವದಾದ್ಯಂತ ದೂರ ಸಂಪರ್ಕ ಕ್ಷೇತ್ರಕ್ಕೆ ಮತ್ತಷ್ಟು ಶಕ್ತಿಯನ್ನ ಇದು ತುಂಬುತ್ತಾ ಇದೆ. ಇದರಿಂದ ದೂರ ಸಂಪರ್ಕ ಕ್ಷೇತ್ರಕ್ಕೆ ಅನುಕೂಲಗಳಾಗ್ತಿದೆ. ಬಹಳ ಹೆಮ್ಮೆಯ ಸಂದರ್ಭ ಅಂತ ಇಸ್ರೋದ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಿ ಖುಷಿಯನ್ನ ವ್ಯಕ್ತಪಡಿಸಿರೋದು ಬಹಳ ವಿಶೇಷವಾಗಿ. ನೋಡಿ, ಇಸ್ರೋ ಒಂದೊಂದೇ ಸಾಧನೆಗಳನ್ನ ಮಾಡ್ತಾನೇ ಇದೆ. ಅದರ ಮುಂದುವರಿದ ಭಾಗ ಅನ್ನುವಂತೆ ವಿದೇಶಿಯ ಪ್ರಮುಖವಾದಂತಹ ಒಂದು ಸ್ಯಾಟಲೈಟನ್ನು ಇವರು ಇನಾಗ್ರೇಟ್ ಮಾಡಿದ್ದು, ಜೊತೆಯಲ್ಲಿ ಪ್ರಮುಖವಾಗಿ ಈಗ ಯಶಸ್ವಿಯಾಗಿ ಕಕ್ಷೆಯನ್ನು ಸೇರಿದೆ. ಅಧಿಕೃತವಾಗಿ ಆ ಬಗ್ಗೆ ಹಂಚಿಕೊಂಡಿದ್ದಾರೆ. ಇದ್ರ ಬಹಳ ಖುಷಿ ಅಂದರೆ ಈ ಬ್ಲೂಬರ್ಡ್ ಬ್ಲಾಕ್ 2 ಅನ್ನೋದಾಗಿ ಕಮ್ಯುನಿಕೇಷನ್ ಸ್ಯಾಟಲೈಟ್ ಇದನ್ನ ಯಶಸ್ವಿಯಾಗಿ ಉಡಾವಣೆ ಮಾಡೋದ್ರಲ್ಲಿ ಗೆದ್ದಿದ್ದಾರೆ. ಈ ಸಂದರ್ಭದಲ್ಲಿ ಅಧಿಕೃತವಾಗಿ ನೋಡಿ, ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಬಹಳ ಖುಷಿಯ ವಿಚಾರ ಇದು. ಮತ್ತಷ್ಟು ಐತಿಹಾಸಿಕ ಸಾಧನೆ ಮಾಡಲಿ ಅಂತ ಹಾಕಿದ್ರು. LVM-3 M6 ಲಾಂಚ್ ಮಾಡಿರೋದು ಬಹಳ ಇದರಲ್ಲಿ ಎಫರ್ಟ್ಸ್ಗಳು ಗೊತ್ತಾಗುತ್ತೆ. ಆತ್ಮನಿರ್ಭರ್ ಭಾರತದ ಒತ್ತೇನಿದೆ, ಅದರ ಮಹತ್ವಗಳು ಏನಿದೆ, ಸ್ಪೇಸ್ ಸೆಕ್ಟರಲ್ಲಿ ಯಾವ್ಯಾವ ಸಾಧನೆಗಳನ್ನು ಮಾಡಲಾಗ್ತಿದೆ ಅನ್ನೋ ವಿಚಾರವನ್ನು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇಸ್ರೋ ಸೇರಿದಂತೆ ಅದರ ಅಧ್ಯಕ್ಷರು ಎಲ್ಲರನ್ನ ಟ್ಯಾಗ್ ಮಾಡಿ ಅಭಿನಂದನೆ ಸಲ್ಲಿಸುವಂಥ ಕೆಲಸ ಕೂಡ ಮಾಡಿದರು. ಇದು US-ನ ಬ್ಲೂಬರ್ಡ್ ಬ್ಲಾಕ್ 2 ಭಾರತದ ನೆಲದಲ್ಲಿ, ಅದರಲ್ಲೂ ಕೂಡ ಇಸ್ರೋ ಎಲ್ಲದರ ನೇತೃತ್ವವನ್ನು ವಹಿಸಿಕೊಂಡು ಯಶಸ್ವಿಯಾಗಿ ಕಕ್ಷೆಯನ್ನು ಸೇರಿ ಅದರ ಮುಂದಿನ ಕಾರ್ಯವನ್ನು ಆರಂಭಿಸಲಿದೆ. ಇದು ದೊಡ್ಡ ಮಟ್ಟದ ಮತ್ತೊಂದು ಹೆಗ್ಗಳಿಕೆಗೆ, ಒಂದು ಐತಿಹಾಸಿಕ ಕ್ಷಣಕ್ಕೆ ಭಾರತದ ಹೆಮ್ಮೆಯ ಇಸ್ರೋ ಪಾತ್ರವಾಗ್ತಿದೆ. LVM-3 M6 Bluebird Block 2 mission, a majestic liftoff. The rocket is beautifully searing through the bright Sriharikota sky. Plus 20 seconds. LVM-3 M6 रॉकेट का सफलतापूर्ण उत्थापन द्वितीय प्रमोचन मंच से और अपनी उच्च कक्षा की ओर बढ़ चला है LVM-3 M6। ಬಂಗಾರದ ಪ್ರಿಯರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಿದೆ. ದಿನದಿಂದ ದಿನಕ್ಕೆ ಗಗನಕ್ಕೇರ್ತಿದೆ ಚಿನ್ನದ ಬೆಲೆ. ಗೋಲ್ಡ್ ಪ್ರಿಯರಿಗೆ ಶಾಕ್ ಮೇಲೆ ಶಾಕ್ ಇದು. ಪ್ರತಿನಿತ್ಯ ಗಗನಕ್ಕೇರ್ತಾನೆ ಇದೆ ಚಿನ್ನದ ಬೆಲೆ. 1.5 ಲಕ್ಷ ಹತ್ತಿರ ಬಂದಿದೆ 10 ಗ್ರಾಂ ಚಿನ್ನದ ದರ. ನಿನ್ನೆ ಒಂದೇ ದಿನ ದಾಖಲೆಯ ಮಟ್ಟದಲ್ಲಿ ಬೆಲೆ ಏರಿಕೆ ಆಗಿದೆ. ಗೋಲ್ಡ್ ರೇಟ್ ಹೈಕ್ ಆಗಿದೆ. ಚಿನ್ನ ಮಾತ್ರ ಅಲ್ಲ, ಬೆಳ್ಳಿ ದರವೂ ಕೂಡ ತೀವ್ರ ಹೆಚ್ಚಳವನ್ನ ಕಂಡುಕೊಳ್ತಿದೆ. 2.30 ಲಕ್ಷ ರೂಪಾಯಿ ಸನಿಹದಲ್ಲಿರುವಂತಹ ಈ ಬೆಳ್ಳಿಯ ರೇಟು. ಪ್ರತಿನಿತ್ಯವೂ ಕೂಡ ಚಿನ್ನದ ಬೆಲೆ ಒಂದು ರೀತಿ ಗಗನ ಕುಸುಮವೇ ಆಗ್ತಿದೆ. ರೇಟ್ ಮೇಲೆ ರೇಟು. ಇದರ ನಡುವೆ ಮತ್ತೆ ದಾಖಲೆಯ ಮಟ್ಟದಲ್ಲಿ ಚಿನ್ನದ ಮೇಲಿನ ಹೂಡಿಕೆ ಅತ್ಯಂತ ಸುರಕ್ಷಿತ ಅಂತ ಹೇಳಲಾಗುತ್ತೆ. ಆದರೆ ಇತ್ತೀಚಿನ ದಿನದ ಈ ಚಿನ್ನದ ಬೆಲೆ ಬಹಳಷ್ಟು ಏರಿಕೆ ಕಾಣ್ತಿದೆ. ಅಂದರೆ ಈ 4 ವರ್ಷದ ಹಿಂದೆಷ್ಟೇ ಕೈಗೆಟುಕುವ ಬೆಲೆಯಲ್ಲಿತ್ತು ಭಾರತದಲ್ಲಿರುವಂಥ ಚಿನ್ನ. ಆದರೆ ಈಗ ಪ್ರತಿನಿತ್ಯವೂ ಕೂಡ ಶಾಕ್. ಅಂದರೆ 1.5 ಲಕ್ಷ ಹತ್ರ ಬಂದಿದೆ. 10 ಗ್ರಾಂ ಚಿನ್ನವನ್ನು ತೆಗೆದುಕೊಳ್ಳಬೇಕು ಅಂತಂದರೆ 1.5 ಲಕ್ಷ ದಾಟ್ತಾ ಇದೆ. ಜೊತೆಯಲ್ಲಿ ನಿನ್ನೆ ಆಗಿರುವಂಥ ಈ ಬೆಲೆ ಏರಿಕೆ, ಗೋಲ್ಡ್ ರೇಟ್ ಹೈಕ್ ಏನಿದೆ, ಒಂದು ರೀತಿ ದಾಖಲೆ ದಿಢೀರಂತ ಏರಿಕೆ ಆಗ್ತಿದೆ. ಇದಕ್ಕೆ ಸಾಕಷ್ಟು ಇಂಟರ್ನ್ಯಾಷನಲ್ ಮಾರ್ಕೆಟ್ ಪ್ರೈಸಸ್ ಲೆಕ್ಕಾಚಾರ ಇರ್ಬೋದು. ನೋಡಿ, ನಾವು ದರ ನೋಡ್ತಾ ಇದ್ವಿ ವರ್ಷ. ನೋಡಿ, ಈ ಹಿಂದೆ 2015ರಲ್ಲಿ ಇತ್ತು 10 ಗ್ರಾಮಿಗೆ ಎಷ್ಟಿತ್ತು. ನಂತರದಲ್ಲಿ ಈಗ 25ರವರೆಗೂ ಎಷ್ಟು ಬಂದು ಅಂತಿದೆ. ನೋಡಿ, 24,000 ಇತ್ತು 2015ರಲ್ಲಿ 24 ಕ್ಯಾರೆಟ್ ಗೋಲ್ಡ್ ಪ್ರೈಸ್. 2016ರಲ್ಲಿ 27,445 ಇತ್ತು. ಪ್ರತಿ ವರ್ಷ ಏರಿಕೆ ನೋಡಿ, 24 27 ಆಯಿತು. 2018 ಬರೋಷ್ಟರಲ್ಲಿ 31,390 ಇತ್ತು 24 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ದರ. ಬಟ್ 2020ರಲ್ಲಿ 50,000, 21ರಲ್ಲಿ 48,000 ಗಡಿ ದಾಟ್ತು. ನಂತರದಲ್ಲಿ ಮತ್ತೆ ಹೈಕ್ ಆಯಿತು. ಒಂದು ಸ್ವಲ್ಪ ಮಟ್ಟಿಗೆ 21ನಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸ್ವಲ್ಪ ಸೈಲೆಂಟ್ ಇತ್ತು. 2023 ಹೊತ್ತಲ್ಲಿ 63,203 ರೂಪಾಯಿ ಹೋಯಿತು 10 ಗ್ರಾಮ್ ಚಿನ್ನದ ದರ. ಕಳೆದ ವರ್ಷ 2024ರಲ್ಲಿ 78,245 ರೂಪಾಯಿ ಇದ್ರೆ, ಈ ಬಾರಿ ವರ್ಷದ ಕೊನೆಯಲ್ಲಿ ಇನ್ನೇನು ಹೊಸ ವರ್ಷ
2025 ಅಂತ್ಯದಲ್ಲಿ ನಾವು ಗಮನಿಸೋದಾದ್ರೆ 1,37,190 ರೂಪಾಯಿ 10 ಗ್ರಾಮ್ ಗೋಲ್ಡ್ ರೇಟ್, 24 ಕ್ಯಾರೆಟ್ ಗೋಲ್ಡ್ ರೇಟ್ ಇದು. ವೆರಿ ಶಾಕಿಂಗ್. ಇನ್ನೂ ಹೈಕ್ ಆಗುತ್ತೆ ಅಂತ ಕೆಲ ತಜ್ಞರು ಕೂಡ ಹೇಳ್ತಾರೆ. ಇನ್ಫ್ಲೇಷನ್ ರೇಟ್ ಮ್ಯಾಟರ್ ಆಗುತ್ತೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ಗಳು ಹೆಂಗೆ ಫ್ಲಕ್ಚುವೇಟ್ ಆಗುತ್ತೆ, ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳು, ಗೋಲ್ಡ್ ಇನ್ವೆಸ್ಟ್ಮೆಂಟ್ಗಳು ಎಲ್ಲವೂ ಕೂಡ ಇದಕ್ಕೆ ಒಂದಕ್ಕೊಂದು ಪರಿಣಾಮಗಳನ್ನು ಬೀರ್ತಾನೆ ಇದೆ. ಬಟ್ ಸದ್ಯದ ಗೋಲ್ಡ್ ಪ್ರೈಸ್ ಈ ಏರಿಕೆಗಳನ್ನು ನೋಡಿದಾಗ ವೆರಿ ಶಾಕಿಂಗ್ ಆಗಿ ಕಂಡು ಬರುತ್ತಿದೆ. ವರ್ಷದಿಂದ ವರ್ಷಕ್ಕೆ ರೇಟ್ ಜಾಸ್ತಿ ಆಗ್ತಿದೆ. 2020ರಲ್ಲಿ ನೋಡಿದಾಗ 50,000 ಆಯಿತು, ಈಗ 1,37,190ಕ್ಕೆ ಬಂದು ನಿಂತಿದೆ. ಇದು ನಿಜಕ್ಕೂ ಕೂಡ ಗೋಲ್ಡ್ ಪ್ರಿಯರಿಗೆ ದೊಡ್ಡ ಮಟ್ಟದ ಶಾಕು.